ಇನ್ನು ಮತ್ತೊಂದು ಕಡೆ ಇರಾನ್ ಅಧ್ಯಕ್ಷರ ಹತ್ಯೆ ಖಂಡಿಸಿ ಎಂಬಿ ಪಾಟೀಲ್ ಕಿಡಿಕಾರಿದ್ದಾರೆ. ಇರಾನ್ನ ಪರಮೋಚ್ಚ ನಾಯಕ ಖಮೇನಿ ಹತ್ಯೆಯನ್ನು ಖಂಡಿಸಿ ಪ್ರತಿಭಟಿಸುತ್ತಿರುವವರ ಪರವಾಗಿ ಸಚಿವ ಎಂಬಿ ಪಾಟೀಲ್ ಬ್ಯಾಟ್ ಬೀಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕ್ರಮ ತಪ್ಪು ಅಂತ ಟೀಕಿಸಿದ ಸಚಿವ ಪಾಟೀಲ್, ಒಂದು ದೇಶದ ಅಧ್ಯಕ್ಷರನ್ನು ಅಪಹರಿಸುವುದು ಅಥವಾ ಹತ್ಯೆ ಮಾಡುವುದು ಸರಿಯಲ್ಲ. ಇಂದು ಅವರಿಗೆ ಮಾಡಿದ್ದು ನಾಳೆ ನಮಗೂ ಎದುರಾಗಬಹುದು ಅಂತ ಆತಂಕ ವ್ಯಕ್ತಪಡಿಸಿದ್ರು. ಹತ್ಯೆಗೀಡಾದ ನಾಯಕ ಕೇವಲ ಅಧ್ಯಕ್ಷರಷ್ಟೇ ಅಲ್ಲ, ಶಿಯಾ ಸಮುದಾಯದ ಧರ್ಮಗುರು ಕೂಡ ಆಗಿದ್ರು. ತಮ್ಮ ಧರ್ಮಗುರುವನ್ನು ಕಳೆದುಕೊಂಡ ನೋವಿನಲ್ಲಿ ಶಿಯಾ ಸಮುದಾಯದವರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಅಂತ ಸಮರ್ಥನೆ ಮಾಡಿಕೊಂಡ್ರು ಸಚಿವ ಎಂ ಬಿ ಪಾಟೀಲ್. ಇದು ಎಂ ಬಿ ಪಾಟೀಲ್ ಅವರು ಕೊಟ್ಟಂಥ ಒಂದು ಹೇಳಿಕೆ. ಇರಾನ್ನ ಸರ್ವಾಧಿಕಾರಿ ಶಿಯಾ ಮುಸ್ಲಿಮರ ಧರ್ಮಗುರು ಅಂತ ಹೇಳಿಕೊಳ್ತಿದ್ದಂತಹ ಧರ್ಮಗುರುವೇ ಆಗಿದ್ದಂತಹ ಖಮೇನಿಯನ್ನು ಅಮೇರಿಕ ಮತ್ತು ಇಸ್ರೇಲ್ ಜಂಟಿ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಹತ್ಯೆ ಮಾಡಿತ್ತು. ಆದರೆ ಈ ಹತ್ಯೆಗೆ ಅಥವಾ ಈ ಹತ್ಯೆಯ ವಿಚಾರವಾಗಿ ರಾಜ್ಯದಲ್ಲಿ ಭಾರತದಲ್ಲೂ ಕೂಡ ಈ ಹತ್ಯೆಯನ್ನು ಖಂಡಿಸಿ ಪ್ರತಿಭಟನೆಗಳು ನಡೆದವು. ಅದರಲ್ಲೂ ಕರ್ನಾಟಕದ ಹಲವು ಕಡೆಗಳಲ್ಲಿ ಪ್ರತಿಭಟನೆಗಳಾದವು. ಜೊತೆಗೆ ಅಮೇರಿಕ ಸರ್ಕಾರದ ವಿರುದ್ಧ ಅಥವಾ ಅಮೇರಿಕ ವಿರುದ್ಧ ಆಕ್ರೋಶವನ್ನು ಹೊರಹಾಕಲಾಯಿತು. ಅದರ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಆಕ್ರೋಶ ಹೊರಹಾಕಲಾಯಿತು. ಕಪ್ಪು ಬಾವುಟವನ್ನು ಹಿಡಿದು ಜಾಥಾ ನಡೆಸಿದ್ದಾಯಿತು. ಕೆಲವರು ದುಃಖವನ್ನು ತೋಡ್ಕೊಂಡ್ರು, ಇನ್ನು ಕೆಲವರು ಶೋಕಾಚರಣೆಯನ್ನು ಮಾಡಿದ್ರು. ಈ ವಿಚಾರವಾಗಿ ಎಂ ಬಿ ಪಾಟೀಲ್ ಹೇಳಿದ್ದಾರೆ, ಟ್ರಂಪ್ ನಿರ್ಧಾರವನ್ನು ಖಂಡಿಸ್ತೀನಿ ನಾನು ಅಂತ ಹೇಳಿದ್ದಾರೆ. ಇಂದು ಅವ್ರಿಗಾದ ಸ್ಥಿತಿ ನಾಳೆ ನಮಗೆ ಬರಬಹುದು. ಆದರೆ ಶಿಯಾ ಸಮುದಾಯದ ಪ್ರತಿಭಟನೆಗೆ ಈ ಮೂಲಕ ಸಚಿವರಾದ ಎಂ ಬಿ ಪಾಟೀಲ್ ಅವರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಶಿಯಾ ಮುಸ್ಲಿಮರ ಧರ್ಮಗುರು ಆಗಿದ್ದರು, ಹಾಗಾಗಿ ಅದು ನೋವಾಗಿದೆ ಅವರಿಗೆ, ಹಾಗಾಗಿ ಪ್ರತಿಭಟನೆ ಮಾಡಿದ್ದಾರೆ ಅಂತ ಎಂ ಬಿ ಪಾಟೀಲ್ ಪ್ರತಿಭಟನಾಕಾರರನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ. ಸೊ ಈ ಮತ್ತೊಂದು ಕಡೆ ಇದೇ ವಿಚಾರವಾಗಿ ಮೊನ್ನೆ ಸಿ ಎಂ ಸಿದ್ದರಾಮಯ್ಯನವರೇ ಸಂತಾಪವನ್ನು ಸೂಚಿಸಿದ್ದು ಉಂಟು ಖಮೇನಿ ಹತ್ಯೆಗೆ. ಸೊ ಈ ಬೆಳವಣಿಗೆ ನಡುವೆ ಅವರ ಸಂಪುಟದ ಮತ್ತೊಬ್ಬ ಸಹೋದ್ಯೋಗಿ ಅದು ಎಂ ಬಿ ಪಾಟೀಲ್ ಅವರು ಕೂಡ ಇಲ್ಲಿ ನಡೀತಾ ಇರುವಂಥ ಪ್ರತಿಭಟನೆ, ಶಿಯಾ ಸಮುದಾಯದ ಪ್ರತಿಭಟನೆಗೆ ಬೆಂಬಲವನ್ನು ನೀಡಿದ್ದಾರೆ. ಖಮೇನಿ ಹತ್ಯೆಗೆ ಆಕ್ರೋಶ ಹೊರಹಾಕಿದ್ದಾರೆ ಸಚಿವ ಎಂ ಬಿ ಪಾಟೀಲ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.